ಇದು ನಮ್ಮ ತಿಗಲು ಜನಾಂಗದಲ್ಲಿ ವರ್ಷಕ್ಕೊಂದ್ಸಲಿ ಮಾಡ್ತಕ್ಕಂಥ ಹಬ್ಬ. ಪ್ರತಿ ಒಂದು ಊರುಗಳಲ್ಲೂ ಕರಗ ಮಹೋತ್ಸವ ಅನ್ನೋದು ಪ್ರತಿ ವರ್ಷದಲ್ಲಿ 3 ದಿನ ಆಚರಣೆ ಮಾಡ್ತೀವಿ. ಒಂದಿನ ಹಸಿ ಕರಗ, ಇನ್ನೊಂದ್ ದಿನ ದೀಪಗಳು, ಆಮೇಲೆ ಇನ್ನೊಂದ್ ದಿನ ಹೂ ಕರಗ ಅಂತಿರ್ತದೆ. ಇವತ್ತು ದೊಡ್ಡ ತೋಗೂರಲ್ಲಿ ದೀಪ ಅಲಂಕಾರ ಅಂದ್ರೆ ಇವತ್ತು ದೀಪೋತ್ಸವ ಅಂತ ಈ ರೇಣುಕಾ ಯಲ್ಲಮ್ಮ ದೇವಿಗೆ ಮುತ್ಯಾಲಮ್ಮನ್ಕ ಇವತ್ತು ದೀಪಗಳು. ಸಾಮಾನ್ಯವಾಗಿ ದ್ರೌಪದಮ್ಮನ ಕರಗನೇ ನಡೆಯೋದು ಜಾಸ್ತಿ. ಕೆಲವೊಂದು ಊರುಗಳಲ್ಲಿ ಮುತ್ಯಾಲಮ್ಮನ ಕರಗನೂ ಮಾಡ್ತಾರೆ. ಅದರಲ್ಲಿ ನಮ್ಮ ದೊಡ್ಡ ತೋಗೂರಲ್ಲಿ ಇವತ್ತು ಮುತ್ಯಾಲಮ್ಮನ ಕರಗ. ಅದ್ರ ಪ್ರಯುಕ್ತ ನಮ್ಮ ಹಳ್ಳಿಕಾರ ದನಗಳನ್ನ ಕರೆಸಿ ಇವರು 5 ವರ್ಷದಿಂದ ನಮ್ಗ ಪ್ರೋತ್ಸಾಹ ಮಾಡಿಕೊಂಡು ಇವತ್ತು ಈ ಊರಲ್ಲಿ ಪ್ರತಿ ವರ್ಷಕ್ಕೂ ಹೂವುಗಳು ಕೊಟ್ಟು ಬಹಳ ವಿಜೃಂಭಣೆಯಿಂದ ಹಳ್ಳಿಕಾರ ಹೋಳಿಗೆ ಮೆರವಣಿಗೆ ಮಾಡಿಸ್ತಾರೆ. ಅದರಲ್ಲೂ ಈ ವರ್ಷ ವಿಶೇಷವಾಗಿ ನಮ್ಮ ಹಳ್ಳಿಕಾರ ನಮ್ಮ ವರ್ತೂರು ಒಡಿಯನ್ಕ ಟಿಟಿ ಕಟ್ಸೋ ಮುಖಾಂತರ ಬಿಡ್ಲೇಬೇಕಲ್ಲ, ನಮ್ಮೂರಲ್ಲಿ ಜನ ನೋಡ್ಬೇಕು ಅಂತ ಅಂದ್ಬಿಟ್ಟು ದಿನೇಶ್ ಅಣ್ಣವರು ಮತ್ತೆ ಈ ಊರು ಗ್ರಾಮಸ್ಥರೆಲ್ಲ ಸೇರಿ ಅದರ ಅಲಂಕಾರಕ್ಕೆ ಹಾವೇರಿಯಿಂದ ಉರ್ದು ಮಾಡಿ ಇವಾಗ ಮಾಡ್ತಾರೆ. ತಯಾರಿ ವ್ಯವಸ್ಥೆ ಬಗ್ಗೆ ಹೌದು ಮಾಡ್ತಾವೆ, ನೋಡ್ತಾ ಇದ್ರಲ್ಲ ನೀವೇ. ಒಂದು 20 ನಿಮಿಷ ಟೈಮ್ ಕೊಟ್ರೆ ಎಲ್ಲ ರೆಡಿ ಮಾಡಿ 25 ನಿಮಿಷ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಏನೋ ಇಲ್ಲಿ ತೋಗರಲ್ಲ, ಈ ತೋಗರಲ್ಲಿ ನಾವು 5 ವರ್ಷದಿಂದ ಮಾಡ್ತೀವಿ. ಪ್ರತಿ ವರ್ಷ ಹಿಂಗೆ ಇರುತ್ತೆ? ಹೌದು, ಪ್ರತಿ ವರ್ಷ ಹೋದ ವರ್ಷ ಮಾಡಿದ್ದು ವರ್ತೂರು ಬಾಡಿಯಾ ಪಿಪಿ ಕಟ್ತಾ ಇದ್ದೀವಿ. ಈ ವರ್ಷ ಏನೇನು ವಿಶೇಷತೆ? ಈ ವರ್ಷ ಅದು ಪಿಪಿ ಕಟ್ಟೋದೇ ವಿಶೇಷ. 15 ಅಡಿ ಹೈಟು ಪಿಪಿ ಕಟ್ಟೋದು. ಇನ್ನೊಂದು ಡಾಕ್ಟರ್ ಸಂತೋಷ್ ಅವ್ರ ಬರ್ತಡೇ ದಿವಸ ಅದರ ಅಲಂಕಾರ ಮಾಡಿದ್ರು. ಸ್ವಂತ ವೈಯಕ್ತಿಕವಾಗಿ ಹಾವೇರಿಯಿಂದ ಹುಡುಗರು ಸ್ವಂತ ಖರ್ಚಲ್ಲಿ ಬಂದು ಅದಕ್ಕೆ ಅಲಂಕಾರ ಮಾಡಿದ್ರು. ಅದೇ ಅಲಂಕಾರನ ಇವತ್ತು ವರ್ತೂರು ಒಡೆಗೆ ದೊಡ್ಡ ಗ್ರಾಮದಲ್ಲಿ ಮಾಡಿಸ್ತಾ ಇದ್ದೀವಿ. ಹಾವೇರಿಯಿಂದ ಬಂದು ಹುಡುಗರು ಅಲಂಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಊರಲ್ಲೂ ಮಾಡಬೇಕು. ಯಾಕೆ ಹೇಳ್ತೀನಿ ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಶಿಸಿ ಹೋಗ್ತಾ ಇತ್ತು. ಬಟ್ ಇದನ್ನ ಇವತ್ತಿನ ಕಾಲದಲ್ಲಿ ಇದನ್ನೆಲ್ಲ ಎತ್ತಿರ್ದು ಇಲ್ಲ, ಈ ಕಾರ್ಯಕ್ರಮಗಳನ್ನ ಮಾಡಬೇಕು, ನಾವು ಇಲ್ಲಿ ಮಾಡಿರೋದನ್ನ ಉಳಿಸ್ಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರೂ ಇದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಊರಲ್ಲೂ ಐತೆ. ಇನ್ನ ಬೈಚಾಪುರ ಐತೆ, ದೇವನಹಳ್ಳಿ ಐತೆ, ದೂಪನಹಳ್ಳಿ ಐತೆ. ಇಂಥದ್ದೇ ಅಂತದೇ ಅನ್ನೋ ಊರುಗಳು ಅನ್ನೋದಿಲ್ಲ. ನಮ್ಮ ರಾಮ ಲಕ್ಷ್ಮಣ ಹೋಗಿರ್ತಕ್ಕಂಥ ಊರುಗಳೇ ಇಲ್ಲ ಅಂತ ಹೇಳ್ಬೇಕಂತಂದ್ರೆ ಅಷ್ಟು ಊರುಗಳು ಓಡಾಡೋದು. ಹಾವೇರಿ, ರಾಣಿಬೆನ್ನೂರು, ಹುಬ್ಳಿ, ತಮಿಳುನಾಡು ಎಲ್ಲ ಭಾಗನೂ ನಾಳೆ ತಗ್ಗಿಕೋಟೆ ಕೂಡ ಹೋಗ್ತಾ ಇದ್ದಾರೆ. ತಮಿಳುನಾಡು